ನಮಸ್ಕಾರ, ನಾನು ಬಸವರಾಜ್. ಒಂದು ಫೋಟೋ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುವ ಮುನ್ಸೂಚನೆಯನ್ನು ನೀಡುತ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ನಂತರದಲ್ಲಿ ಸಾವಿನ ಮನೆಯಲ್ಲಿ ರಾಜಕಾರಣವನ್ನು ಮರೆತು ರಾಜಕೀಯ ದ್ವೇಷವನ್ನೆಲ್ಲ ಬದಿಗೊರಿಸಿ ಎಲ್ಲ ನಾಯಕರು ಬಂದು ಹೋದರು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ರು, ಮತ್ತು ದೇವೇಗೌಡರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಒಂದು ಫೋಟೋ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು, ಏನು ಜಾತ್ಯತೀತ ಜನತಾದಳವನ್ನು ಒಟ್ಟಿಗೆ ಕಟ್ಟಿ ಬೆಳೆಸಿದವರು, ಒಟ್ಟಿಗೆ ಕೂತಿದ್ರು. ವಿಶೇಷ ಅಂದರೆ ರಾಕೇಶ್ ಅವರು ನಿಧನರಾದಾಗ ಸಿದ್ದರಾಮಯ್ಯ ಅವರ ಪುತ್ರ ದೇವೇಗೌಡರು ಖುದ್ದಾಗಿ ಫೋನ್ ಮಾಡಿ ಸಂತೈಸುವ, ನಾನು ನಿಮ್ಮ ಮನೆಗೆ ಬರಲಾ ಅಂತ ಕೇಳುವಂತಹ ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವತ್ತು ಸಿದ್ದರಾಮಯ್ಯ ಅವರು ಬೇಡ, ನೀವೇನು ಬರೋದು ಬೇಡ, ಆರಾಮಾಗಿರಿ, ಈ ವಯಸ್ಸಲ್ಲಿ ನೀವು ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅರೆ, ಚೆನ್ನಮ್ಮನವರು ನಿಧನರಾದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿಕೊಂಡು ಗೌರವ ಸಲ್ಲಿಸಿ ದೇವೇಗೌಡರ ಪಕ್ಕದಲ್ಲಿ ಕೂತಂತಹ ಸಿದ್ದರಾಮಯ್ಯ ಅವರು ಅವರ ಕಣ್ಣೀರನ್ನು ಒರೆಸ್ತಾರೆ. ಇದು ರಾಜಕೀಯವನ್ನು ಮೀರಿ ಆ ದೈತ್ಯರಿಬ್ಬರ ಬಹುದೊಡ್ಡ ಮಾಸ್ ಲೀಡರ್ ದೇವೇಗೌಡರು ಮತ್ತು ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರಿಬ್ಬರ ನಡುವಿನ ಸುದೀರ್ಘ ಕಾಲದ ರಾಜಕಾರಣದ ಸ್ನೇಹ ಏನಿದೆ, ಅದರ ಇತಿಮಿತಿಗಳು ಮತ್ತು ಆ ಎರಡೂ ಮಾಸ್ ಲೀಡರ್ಗಳು ಒಟ್ಟಿಗೆ ಸೇರಿದಾಗ ಏನಾಗಬಹುದು, ಆ ಒಂದು ಪ್ರಭಾವಳಿ ಹೇಗಿರುತ್ತೆ ಕಾಣಿಸ್ತು. ಆ ಒಂದು ಫೋಟೋ ಎಲ್ಲ ಕಡೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ಮೈತ್ರಿ ಅನ್ನುವಂಥದ್ದು BJP ಮತ್ತು JDSನದ್ದು ಹೆಚ್ಚು ಕಾಲ ಉಳಿಯೋದಿಲ್ಲ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇಂದ್ರದಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನವನ್ನು ಕಳ್ಕೊಳ್ಬಹುದು. ಅನಂತರದಲ್ಲಿ ಜಾತ್ಯತೀತ ಜನತಾದಳ ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವ ಸಂದರ್ಭಕ್ಕೂ ಮುಂಚೆ ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದಲ್ಲ. 2028 ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಗಳೇನಾಗಬಹುದು ಅಂತ ನೋಡಿದ್ರೆ, ನೋಡಿ, ಒಂದು ಕಡೆ ಬಿಜೆಪಿ ಕರ್ನಾಟಕ BJP ಅಂದರೆ ಯಡಿಯೂರಪ್ಪ ಅನ್ನುವಂತಹ ಶಕ್ತಿ ಇಲ್ಲದೆ ಆ ಪಕ್ಷ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ವಿಜಯೇಂದ್ರ ಅನ್ನುವಂಥ ಒಬ್ಬ ಯಂಗ್ ಮಾಸ್ ಲೀಡರ್ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸ್ತಾ ಇದ್ರೆ ಅವರದ್ದೇ ಪಕ್ಷದ ಹಿತಶತ್ರುಗಳು ಅವರ ಕಾಲನ್ನು ಎಳಿತಾನೆ ಇದ್ದಾರೆ. ಪ್ರತಿ ಸಲ ಇಡೀ ರಾಜ್ಯ ಪ್ರವಾಸ ಮಾಡಿದ್ರು ಹಲವಾರು ಸಂದರ್ಭದಲ್ಲಿ. ಆಗಲೂ ಕೂಡ ಉಪಚುನಾವಣೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ರಮ ವಹಿಸ್ತಿದ್ರೆ ತಮ್ಮೊಳಗಿನ ತಮ್ಮ ಹಿತಶತ್ರುಗಳೇನೆ BJPನ ಹೇಗಾದರೂ ಸೋಲಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಗೆ ನಡೆದಂತಹ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲೂ ಕೂಡ BJP ಅತಿ ಕಡಿಮೆ ಮತಗಳ ಅಂತರದಿಂದ ಸೋಲೋದಕ್ಕೆ ಹಿತಶತ್ರುಗಳೇ ಕಾರಣ ಅನ್ನುವಂತಹ ರಿಪೋರ್ಟ್ ಕೂಡ ದೆಹಲಿಗೆ ಸಬ್ಮಿಟ್ ಆಗಿರುವಂಥದ್ದು. ಈಗ ವಿಜೇಂದ್ರ ಅವರು ಬೇಡ, ಆ ಜಾಗಕ್ಕೆ ಮತ್ತೊಬ್ಬರನ್ನು ತಂದು ಕೂರಿಸಬೇಕು ಅನ್ನುವಂತಹ ಗುಲ್ಲೆಬ್ಬಿಸಿ ಹೈಕಮಾಂಡ್ ತನಕ ದೂರುಗಳನ್ನು ತಂದು ಕೊಡ್ತಿರುವಂಥವರು ಕೂಡ 2%ನವರು ಅಂತ ಬಹುಪಾಲು BJPಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರ ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ. ಅದರ ಅರ್ಥ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ BJPಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗೋದಿಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕಾರಣಕ್ಕೆ ಒಂದಷ್ಟು ಅಷ್ಟೇ ಅಲ್ಲ, ಬಹುಪಾಲು ಒಕ್ಕಲಿಗ ಸಮಾಜ ಒಂದು ಕಡೆ ಶಿಫ್ಟ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ದುರಾದೃಷ್ಟವಶಾತ್ ಚೆನ್ನಮ್ಮನವರ ನಿಧನ ಆಯಿತು. ಈಗ ಬಹುಪಾಲು ಆ ಸಮಾಜ ಒಂದು ಕಡೆ ವಾಲ್ತಿದೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿರುವಂತಹ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ಕಟ್ಟಾಳುಗಳು, ಕಟ್ಟ ಅಭಿಮಾನಿಗಳೇನಿದ್ದಾರೆ, ಇವರ ಜೊತೆಯಲ್ಲಿ ಕಾಂಗ್ರೆಸ್, ಅದರಲ್ಲಿ ಮುಖ್ಯವಾಗಿ DK ಶಿವಕುಮಾರ್ ಅವರನ್ನು ಪ್ರತಿಷ್ಠಾಪಿಸಿದ ನಂತರದಲ್ಲಿ ಎದುರಾಗ್ತಿರುವಂತಹ ರೈತರ ಆಕ್ರೋಶ, ಬಿಡದಿಯ ಒಂದು ಪ್ರಕರಣ ಇರಬಹುದು, ಅವರೆಲ್ಲರೂ ಕೂಡ ಹೊಸದೊಂದು ಲೆಕ್ಕವನ್ನು ಇಟ್ಕೊಳ್ತಿದ್ದಾರೆ.
ನೋಡಿ, ಕಾಂಗ್ರೆಸ್ಗೂ ಕೂಡ ಇಷ್ಟೇ ಶಕ್ತಿ ಇರೋದು. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವ ಸಿದ್ದರಾಮಯ್ಯ ಅವರನ್ನು ಈಗಲೂ ಕಡೆಗಣಿಸಿದ್ರೆ ಕಾಂಗ್ರೆಸ್ಗೂ ಕೂಡ ರಾಜ್ಯದಲ್ಲಿ ಸರಳ ಬಹುಮತ ಸಾಧ್ಯವೇ ಇಲ್ಲ 28ಕ್ಕೆ. ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಿಗೆ ಕೂತಿದ್ರಲ್ಲ, ಇದು ರಾಜಕೀಯವಾಗಿ ಟೀಕೆ ಟಿಪ್ಪಣಿ, ಅವರನ್ನು ಇವರು ವಿಮರ್ಶೆ ಮಾಡೋದು, ಇವರನ್ನು ಅವ್ರು ಬೈಯೋದು ಮಾಮೂಲಿ ಇರುತ್ತೆ. ಅದನ್ನು ಮೀರಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುವಂತಹ ಇಬ್ಬರೂ ನಾಯಕರು, ದೇವೇಗೌಡರು ಅಷ್ಟೇ, ಸಿದ್ದರಾಮಯ್ಯ ಅವರು ಅಷ್ಟೇ, ಯಡಿಯೂರಪ್ಪ ಅವರು ಕೂಡ ಅಷ್ಟೇ. ನೋಡಿ, ಯಡಿಯೂರಪ್ಪ ಅವರ ಬರ್ಡೇಗೆ ಇದೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಹೇಳ್ತಾರೆ, ರಾಜಕೀಯವಾಗಿ ನಮ್ಮಲ್ಲಿ ವ್ಯತ್ಯಾಸಗಳಿರಬಹುದು, ಆದರೆ ನಾವು ಮನುಷ್ಯರು, ನಾವು ಪ್ರೀತಿಸೋದನ್ನು ಕಲಿಬೇಕು, ಪರಸ್ಪರ ಗೌರವಿಸೋದನ್ನು ಕಲಿಬೇಕು, ದೊಡ್ಡ ಮಾತಾಡ್ತಾರೆ. ರಾಜನಾಥ್ ಸಿಂಗ್ ಅವರೇ ಅವತ್ತು ಸಿದ್ದರಾಮಯ್ಯ ಅವರ ಮಾತುಗಳನ್ನು ಶ್ಲಾಘಿಸಿದ್ರು, ಮೆಚ್ಚಿದ್ರು. ಈಗ ದೇವೇಗೌಡರ ಪಕ್ಕದಲ್ಲಿ ಕೂತಂತಹ ಸಿದ್ದರಾಮಯ್ಯ ಅವರು ಆ ಫೋಟೋ ಕೊಡ್ತಿರೋ ಸಂದೇಶ ಏನು? ಒಂದು, ಮೈತ್ರಿ ಸಾಧ್ಯತೆಗಳು ಬಂದರೆ ಸುಲಭಕ್ಕೆ ಕಾಂಗ್ರೆಸ್ JDS ಮೈತ್ರಿ ಆಗಬಹುದು. ಯಾರಿಗೂ ಕೂಡ ಸರಳ ಬಹುಮತ ಬರಲಿಲ್ಲ ಅಂದರೆ ಮೈತ್ರಿ ಮಾಡ್ಕೊಳ್ಳೇಬೇಕು. BJP ಜೊತೆಯಲ್ಲಿ JDS ಸಖ್ಯ ಸ್ವಲ್ಪ ದೂರನೇ ಆಗ್ತಿದೆ. ಯಾಕೆ? ಅಲ್ಲೂ ಕೂಡ ಕಾರಣ ಆಗಿರುವಂಥದ್ದು 2% ಅನ್ನುವಂಥದ್ದು ವಿಜೇಂದ್ರ ಮತ್ತು BJPಯ ಬಹುಪಾಲು ಕಟ್ಟಾಳುಗಳೇನಿದ್ದಾರೆ ಅವರ ಅಭಿಪ್ರಾಯ. 28ಕ್ಕೆ ಒಂದು ದೊಡ್ಡ ನಂಬರನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತಹ ಸಾಧ್ಯತೆ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ BJPಗಿರೋ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ ಏಕಾಂಗಿಯಾಗಿ ಚುನಾವಣೆಗೂ ಮುಂಚೆ, ಚುನಾವಣೆಯ ನಂತರದಲ್ಲಿ ಬೇರೆ ಪ್ರಶ್ನೆ, ಸ್ಪರ್ಧಿಸಿ ಹೋರಾಡಿ ಕಾದಾಡಿದ್ರೆ ಒಳ್ಳೆ ನಂಬರ್ ಈ ಸಲ ಪಡೆಯಬಹುದು. ಏನು 35, ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗಳಿಸಬಹುದು. ಅದಾದರೆ ಕಿಂಗ್ ಮೇಕರ್ ಮತ್ತು JDS ಆಗುತ್ತೆ. ಇವೆಲ್ಲದರ ಮಧ್ಯೆ ತೀರಾ ಒಪ್ಪೋಕ್ಕಾಗದಂತಹ ಕೆಲವು ಚರ್ಚೆಗಳು, ಇಲ್ಲ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಅವರನ್ನು ಕಾಂಗ್ರೆಸ್ ಕಡೆಗಣಿಸಿದ ಮೇಲೆ JDS ಈಗಿರುವಂತಹ ಸಂದರ್ಭದಲ್ಲಿ ಅದಕ್ಕೊಬ್ಬ ದೊಡ್ಡ ಮಾಸ್ಲಿಗಿರಬೇಕಾಗತ್ತೆ. ಒಂದು ವೇಳೆ ಎಷ್ಟೋ ಜನ ಹೇಳುವಂಥದ್ದು, ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು JDSನಿಂದ ಹೊರಗೆ ತಳ್ಳದೇ ಹೋಗಿದ್ದಿದ್ರೆ ಇವತ್ತು JDS ರಾಜ್ಯದ ಅತಿ ದೊಡ್ಡ ಪಕ್ಷ ಆಗಿರ್ತಿತ್ತು, ಪ್ರಬಲ ಪ್ರಾದೇಶಿಕ ಪಕ್ಷ ಆಗಿರ್ತಿತ್ತು. JDSನ್ನು ಮುಣಿಸೋದಕ್ಕೆ ಕಾಂಗ್ರೆಸ್ ಮತ್ತು BJP ಕೈಲಿ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋ ಮಾತನ್ನು ರಾಜಕೀಯದ ಈ ಬಲ ಎಲ್ಲರೂ ಕೂಡ ಒಪ್ಕೋತಾರೆ. ಅಂತಹ ಸಾಧ್ಯತೆಗಳೇನಾದರೂ ಆದರೆ ರಾಜ್ಯಕ್ಕೆ ಇನ್ನು ಮುಂದೆ ಸುದೀರ್ಘ 100 ವರ್ಷಗಳೇ ಆಗಲಿ ಒಂದು ಅಪ್ಪಟ ಪ್ರಾದೇಶಿಕ ಪಕ್ಷ ಉಳಿಯಬಹುದು. ಆದರೆ ಅಲ್ಲೂ ಕೂಡ ಈ ಕುಟುಂಬ ರಾಜಕಾರಣದ ಕಳಂಕಗಳೇನಿದೆ ಇವನ್ನೆಲ್ಲ ತೊಳ್ಕೊಂಡು ಅದು ದಮನಿತರಿರಲಿ, ಶೋಷಿತರಿರಲಿ, ಹಿಂದುಳಿದವರಿರಲಿ, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರ ಹಂಚುವಂತಹ ಪ್ರಯತ್ನವನ್ನು ಜಾತ್ಯತೀತ ಜನತಾದಳ ಮಾಡಿಬಿಟ್ರೆ 150ರಿಂದ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಜಾತ್ಯತೀತ ಜನತಾದಳ ಗಳಿಸಬಹುದು, ಗೆಲ್ಲಬಹುದು. ಈ ಒಂದು ಫೋಟೋ ಹೇಳ್ತಿರುವಂಥದ್ದು ಈ ಎಲ್ಲ ಚರ್ಚೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಆದರೆ ರಾಜಕಾರಣದಲ್ಲಿ ಇಂಥದ್ದಾಗೋದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಇಂಥದ್ದು ಹಾಗೇ ಆಗತ್ತೆ ಅಂತ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗಬಹುದು. ಏನೇ ಇರಬಹುದು, ಒಂದು ವೇಳೆ ಈ ಇಬ್ಬರು ದೈತ್ಯರೇನಾದರೂ ಒಟ್ಟಿಗೆ ಈ ಕೊನೆಯ ದಿನಗಳನ್ನು ಕಳೆಯುವಂತಹ ಸಂದರ್ಭದಲ್ಲಿ ಸಾಗಿಬಿಟ್ರೆ ರಾಜ್ಯ ಗಟ್ಟಿಯಾದ ಒಂದು ಪ್ರಾದೇಶಿಕ ಪಕ್ಷವನ್ನು ತನ್ನಲ್ಲಿ ಉಳಿಸ್ಕೊಳ್ಳಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.